ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆನೇ ಇವತ್ತು ಮಾರ್ಕೆಟ್ಗೆ ಹೋಗಿ ಬಂದಿದ್ವಿ. ಆಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡು ಬಂದಿದ್ದೀನಿ. ನಿಮಗೆ ಗೊತ್ತುಂಟು ಕರಿಬೇವು ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ. ಒಬ್ಬರ ಮನೆಯಿಂದ ನನಗೆ ಇದು ಕೊಟ್ಟಿದ್ದು. ನಾನು ಅದನ್ನೇ ಇವಾಗ ಇಲ್ಲಿ ಕ್ಲೀನ್ ತೆಗಿತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರ ಎಲ್ಲರೂ? ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಬೆಳಿಗ್ಗೆ ಇವತ್ತು ಬೇಗ ಎದ್ದು ಮಾರ್ಕೆಟಿಗೆಲ್ಲ ಹೋಗ್ಲಿಕ್ಕೆ ಇತ್ತು. ಮಾರ್ಕೆಟಿಗೆ ಹೋಗಿ ಬಂದು ಸೊಪ್ಪೆಲ್ಲ ತೊಗೊಂಡು ಬಂತಾರೆ. ಸ್ವಲ್ಪ ಸೊಪ್ಪೆಲ್ಲ ಬೇಕಿತ್ತು, ತರಕಾರಿ ಬೇಕಿತ್ತು. ಹಾಗಾಗಿ ಆಪಮ್ ಮಾಡಿದ್ದೆ ಬೆಳಿಗ್ಗೆ. ಅದನ್ನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಚೆನ್ನಾಗಾಗುತ್ತೆ ಆಪ. ನನಗೆ ಇಷ್ಟ ತುಂಬ. ಇದು ಸ್ವಲ್ಪ ಸಿಹಿ ಇರುತ್ತಲ್ವ, ಹಾಗಾಗಿ ತುಂಬ ಇಷ್ಟ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನರು ಸರಿಯಾಗಿ ತಿನ್ನಲಿಕ್ಕೆಲ್ಲ ಇರಬೇಕು. ಇವಾಗ ನಾನು ಯಾವಾಗಲೂ ತಿನ್ನುವಾಗ ಅವರದ್ದು ಎನಿಸೋದು ಒಂದೇ ಪ್ರಾರ್ಥನೆ ಮಾಡೋದು ದೇವರ ಹತ್ರ, ನಮಗೆ ಕೊಟ್ಟಾಗೆ ಎಲ್ಲರಿಗೂ ತಿನ್ನಲಿಕ್ಕೆ ಆಹಾರ ಒಂದು ಕೊಡು ಅಂತ ಹೇಳಿ. ಪ್ರಾಣಿ ಪಕ್ಷಿ ಎಲ್ಲರದ್ದು ಹೊಟ್ಟೆ ನೀನು ನೋಡ್ತೀಯಾ, ಮನುಷ್ಯರನ್ನು ಯಾಕೆ ಬಿಟ್ಟಿದ್ದೀಯಾ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅಡುಗೆ ಬೆಳಿಗ್ಗೆ ನಾನು ಅಪ್ಪಮ್ಗೆ ಮಾಡಿದ್ದೆ, ಅದೇ ಉಂಟು. ಇನ್ನು ಸ್ವಲ್ಪ ಎಂತ ಹೇಳ್ತಾರೆ, ಸೊಪ್ಪು ತಂದಿದ್ದಾರೆ, ಅದನ್ನು ಮಾಡ್ತೀನಿ. ಸೊಪ್ಪು ಸ್ವಲ್ಪ ಸುಕ್ಕ ರೀತಿ ಏನಾದರೂ ಮಾಡ್ತೀನಿ ಅಂತ ಹೇಳಿ. ಏನಾಯಿತು? ಫೈರ್ ಅವರ? ಓಕೆ, ಸ್ಪ್ರೇ ಮಾಡಲಿಕ್ಕೆ ಬಂದಿದ್ದಾರೆ. ಡಿಸ್ಇನ್ಫೆಕ್ಟೆಡ್ ಸ್ಪ್ರೇ ಮಾಡಲಿಕ್ಕೆ ಬಂದಿದ್ದಾರೆ. ಮೊನ್ನೆ ಕೂಡ ಮಾಡಿ ಹೋಗಿದ್ದರು, ಇವತ್ತು ಇನ್ನೊಮ್ಮೆ ಬಂದಿದ್ದಾರೆ. ಒಳ್ಳೆಯದು. ಸ್ಪ್ರೇ करतात ಓಕೆ, ಸ್ಪ್ರೇ ಮಾಡಿ ಆಯಿತು. ಇನ್ನು ಕೂಡ ಆ ಸೈಡೆಲ್ಲ ಮಾಡ್ತಾ ಇದ್ದಾರೆ, ರೋಡಿಗೆಲ್ಲ ಮಾಡ್ತಾಯಿದ್ದಾರೆ. ಮೊನ್ನೆ ಮನೆ ಅಂಗಳಕ್ಕೆಲ್ಲ ಮಾಡಿ ಹೋಗಿದ್ದರು, ಇವಾಗ ಫುಲ್ ರೋಡಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಲಾಕ್ಡೌನ್ ಕೂಡ ಮುಂದುವರಿತೀನೋ, ಮೇ 3 ತನಕ ಲಾಕ್ಡೌನ್ ಇದೆ ಅಂತ ಹೇಳಿ ಆಯಿತು. ಏನಾಗುತ್ತೆ ಏನು ಗತಿ ಜನರದ್ದು ನನಗೆ ಗೊತ್ತಿಲ್ಲ. ನಮ್ಮದಂತೂ ಪರವಾಗಿಲ್ಲ ಅಂತ ಆಗ್ಬೋದು, ಆದರೆ ಕೆಲವರು ಡೈಲಿ ಕೂಲಿ ಮಾಡಿ ತಿನ್ನುವರಿರ್ತಾರೆ, ಅವರದ್ದೇ ಪ್ರಾಬ್ಲಮ್. ಇವಾಗ ಕೆಲವು ನ್ಯೂಸ್ ಚಾನಲ್ ಅವರೆಲ್ಲ ಆಹಾರ ಅದು ಇದು ಹಂಚ್ತಾ ಇದ್ದಾರೆ. ನೋಡಿ, ಯಾರಾದರೂ ಗೊತ್ತಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪಕ್ಕದವರು ಅಥವಾ ಯಾರಾದರೂ ಕಷ್ಟದಲ್ಲಿದೆ ಆದರೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮಿಂದ ಆದಷ್ಟು ದೊಡ್ಡ ನಮಗೆ ಹೆಲ್ಪ್ ಮಾಡಲಿಕ್ಕೆ ಆಗದಿದ್ದರೂ ಸ್ವಲ್ಪನೇ ಏನಾದರೂ ಕೊಡುವುದು ಮಾಡೋದು ಮಾಡಿ. ಹಾಗೂ ಸುಮಾರು ಜನ ಇದ್ದಾರೆ ಕೂಲಿ ಕೆಲಸದವರು, ಡೈಲಿ ಕೆಲಸ ಮಾಡಿ ಊಟ ಮಾಡೋರು. ಅಂಥವರಿಗೆಲ್ಲ ನಿಮಗೆ ಟಿ ವಿ ಚಾನಲ್ ಅವರು ಕೆಲವರು ಕೊಡ್ತಾರೆ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ನಾಚಿಕೆ ಮಾಡಬೇಡಿ. ಗೌರ್ಮೆಂಟಿಂದ ಏನೆಲ್ಲ ಸಿಗುತ್ತೆ, ಎಷ್ಟು ಸೌಕರ್ಯ ಇದೆ ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತಲೇ ನಾನು ಹೇಳೋದು. ನನ್ನಿಂದ ಕೂಡ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಮುಂದೆ ಕೂಡ. ನನ್ನ ಕಣ್ಣಿಗೆ ಯಾರು ಕಾಣ್ತಾರೆ ನೋಡಿ, ಅವರಿಗೆ ನಾನು ಖಂಡಿತವಾಗಲೂ ಕೊಡ್ತೀನಿ. ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೇಳಿದಾಗೆ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ, ಇಮ್ಯುನಿಟಿ ಪವರನ್ನು ನಿಮ್ಮ ಹೆಚ್ಚಿಸ್ಕೊಳ್ಳಿ. ಇದರಿಂದ ಯಾವುದೇ ವೈರಸ್ ಬೇಗನೆ ಬರಲ್ಲ, ಯಾವುದೇ ರೋಗ ಇದು ಅಂತಲ್ಲ, ಯಾವುದೇ ರೋಗ ಬೇಗನೆ ಬರಲ್ಲ. ವಯಸ್ಸಾದವರಿದ್ದಾರೆ ನೋಡಿ ಅವರಿಗೆ, ಹಾಗೂ ತುಂಬ ರೋಗದಿಂದ ಯಾರು ಸುಮಾರು ಟೈಮಿಂದ ಬಳಲ್ತಿದ್ದಾರೆ ನೋಡಿ ಅಂಥವರಿಗೆ ಇಮ್ಯುನಿಟಿ ಪವರಿಗೋಸ್ಕರ ಕಸ ಯಾವುದು ಇದು ನಾನು ಸುಮಾರು ತೋರಿಸಿದ್ದೀನಿ ನನ್ನ ಇದರಲ್ಲಿ ರೆಸಿಪಿ ಚಾನಲಲ್ಲಿ. ಅದೆಲ್ಲ ತುಂಬ ಬೆಸ್ಟ್ ಉಂಟು, ಅದನ್ನು ನೋಡಿ ನೀವು ಟ್ರೈ ಮಾಡಿ, ಒಳ್ಳೆಯದುಂಟದು. ಬೇಕಿದ್ದರೆ ಅದರ ಲಿಂಕ್ ನಾನು ಇದರಲ್ಲಿ ಹಾಕಿರ್ತೀನಿ, ನೀವು ನೋಡಲಿಲ್ಲದಿದ್ದರೆ ಅಲ್ಲಿಂದ ನೋಡಿ ಅದನ್ನೆಲ್ಲ ಯೂಸ್ ಮಾಡಿ. ಬಿಸಿ ನೀರು ಕುಡೀರಿ, ಲಿಂಬೆ ರಸ ಕುಡೀರಿ, ಇದರಿಂದೆಲ್ಲ ನಿಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸಲಿಕ್ಕೆ ನೋಡಿ. ಓಕೆ, ಇವಾಗ
ಹೇಗೂ ಅಡುಗೆ ಮಾಡಲಿಕ್ಕಿಲ್ಲ, ಸೊಪ್ಪಿನ ಒಂದು ಪಲ್ಯ ಮಾಡಲಿಕ್ಕೆ ಅಷ್ಟೇ. ಅದನ್ನು ನಾನು ಆಮೇಲೆ ಮಾಡ್ತೀನಿ. ಹೊರಗಡೆ ಸ್ವಲ್ಪ ನೋಡ್ಕೊಂಡು ಬರೋಣ, ಗಿಡ ಎಲ್ಲ ನೋಡಿ ಬರಬೇಕು. ನನಗೆ ನಿನ್ನೆ ಕೂಡ ನನಗೆ ಸರಿಯಾಗಿ ನೋಡಲಿಕ್ಕೆ ಆಗಲಿಲ್ಲ. ಹಾಗೂ ಕೆಲವು ನೀವು ನೋಡೋದ ಗಿಡ ಯಾವುದಾದ್ರೂ ಇದೆ ಆದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೊರಗಡೆ ಹೋಗಿ ಬರೋಣ. ಏಯ್ ಓಕೆ, ನನ್ನ ಅಧಿಕ ಪ್ರಸಂಗ ಎಲ್ಲ ಕೆಲಸ ಸ್ಟಾರ್ಟ್ ಆಯ್ತು. ಇವಾಗ ನನ್ನ ಹಸ್ಬೆಂಡ್ ಹೇಳ್ತಾರೆ, ಒಂದು ನಿಮಿಷ ನಿನಗೆ ಒಳಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಇಡೀ ದಿನ ಏನು ಮಾಡ್ತಾ ಇರ್ತೀಯ ಅಂತ ಹೇಳಿ ಜೋರು ಮಾಡ್ತಾನೆ ಇರ್ತಾರೆ. ಅವರಿಗೆ ಅವರು ಕೂತ್ಕೊಂಡಿರುವಾಗ ನಾನು ಅವ್ರ ಜೊತೆ ಇದ್ದರೆ ಅವರಿಗೆ ತುಂಬ ಇಷ್ಟ. ನಾನು ಯಾವಾಗಲೂ ಬೇಗನೆ ಕೆಲಸ ಮಾಡಿ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆದರೆ ಗಿಡ ಎಂದರೆ ನನ್ನ ಪ್ರಾಣ. ಇಲ್ಲಿ ನೋಡಿ, ಇದು ಬೆಂಡೆಕಾಯಿ ಗಿಡ ಚೆನ್ನಾಗಿ ಬಿಟ್ಟಿದೆ. ಯಾವ ರೀತಿ ಎಲ್ಲ ಕೊಂಬೆ ಎಲ್ಲ ಬಂದಿದೆ ಇದಕ್ಕೆ ಕೆಳಗಡೆಯಿಂದ. ಇದರಲ್ಲಿ ನೋಡಿ ಬೆಂಡೆಕಾಯಿ ಕೂಡ ಬಿಟ್ಟಿದೆ. ನೆಕ್ಸ್ಟ್ ಇದು ಬದನೆಕಾಯಿ ಗಿಡ, ನಾನು ಮೊನ್ನೆನೇ ನೆಟ್ಟಿದ್ದನ್ನು ನೋಡಿ, ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು ನೀವು. ಇಲ್ಲಿ ಒಂದು ಸಣ್ಣದು ನಾನು ಒಂದು ಎಲೆ ಬಿಸಾಡಿದ್ದೆ, ಒಂದು ಮನಿ ಪ್ಲ್ಯಾಂಟ್. ಇದು ಎಲೆ ಅಲ್ಲ, ಇದು ಎಂತ ಹೇಳ್ತಾರೆ, ಕೊಂಬೆ, ಅದನ್ನು ಬಿಸಾಡಿದ್ದೆ. ಅಲ್ಲೇ ನೋಡಿ ಚೆನ್ನಾಗಿ ಬಂದಿದೆ ಅದು. ಓಕೆ, ಇಲ್ಲಿ ನಾನು ಮೆಣಸಿನ ಗಿಡವನ್ನು ಹಾಕಿದ್ದೀನಿ, ನೋಡ್ಬೋದು ನೀವು. ಬೀಜ ಹಾಕಿದ್ದೆ, ತುಂಬ ಈಸಿಯಾಗಿ ಮೆಣಸಿನ ಬೀಜ ಹೇಗೂ ಮನೆಯಲ್ಲಿ ಇರುತ್ತೆ. ಒಂದು ಪಾಟ್ ಅಥವಾ ಏನಾದರೂ ಇತ್ತು, ಅದರಲ್ಲಿ ಹಾಕಿ ಮೆಣಸು ನಿಜವಾಗ್ಲೂ ಬಿಡುತ್ತೆ, ಚೆನ್ನಾಗಾಗುತ್ತೆ. ಓಕೆ, ನನ್ನ ಗಾರ್ಡನ್ ಇದೆಲ್ಲ ಹಿಂದುಗಡೆ ತುಂಬ ಕ್ಲೀನ್ ಮಾಡಲಿಕ್ಕೆ ಉಂಟು. ನನಗೆ ಮಾಡಲಿಲ್ಲ ಇನ್ನೂ ಕೂಡ. ತುಂಬ ಹೂವೆಲ್ಲ ಬಿಟ್ಟಿದೆ. ಸುಮಾರು ಜನ ಕೇಳ್ತಾರೆ ಏನು ಸ್ಪ್ರೇ ಮಾಡ್ತೀರಾ ಅಂತ ಹೇಳಿ. ಇಷ್ಟರವರೆಗೂ ನಾನು ಏನು ಸ್ಪ್ರೇ ಮಾಡಲಿಲ್ಲ, ಆದರೆ ಮುಂದೆ ನಾನು ಸ್ಪ್ರೇ ಮಾಡಲಿಕ್ಕೆ ಉಂಟು. ಆವಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾರೆ, ಇಷ್ಟು ಮಾಡಿಟ್ಟಿದ್ದೀರಾ, ಇದು ನಿಮಗೆ ಮನೆ ಶಿಫ್ಟ್ ಮಾಡುವಾಗೆಲ್ಲ ಕಷ್ಟ ಆಗೋದಿಲ್ವಾ ಹಾಗೆ ಹೀಗೆ ಅಂತೇಳಿ. ಆಗುತ್ತೆ, ಆದರೆ ಇಷ್ಟ ಏನು ಮಾಡೋದಲ್ವಾ. ಓಕೆ, ಇದು ನೋಡಿ, ಹೆಚ್ಚಾಗಿ ಎಲ್ಲ ಚರಂಡಿ ನೀರಿದ್ದ ಜಾಗದಲ್ಲೆಲ್ಲ ಇರುತ್ತೆ ಅಂಥ ಗಿಡ. ಮತ್ತು ಇದಕ್ಕೆ ನನಗೆ ಹೆಸರು ಗೊತ್ತಿಲ್ಲ, ಬ್ರಹ್ಮಿ ಅಂತ ಹೇಳ್ತಾರೆ. ತುಂಬ ಕೂದಲಿಗೆ ಬೆಸ್ಟ್ ಇದು. ಹೆಚ್ಚಾಗಿ ರೋಡ್ ಸೈಡೆಲ್ಲ ಇರುತ್ತೆ. ಇದು ವೈಟ್ ಸಣ್ಣ ಸಣ್ಣ ಹೂವು ಬಿಡುತ್ತೆ, ತುಂಬ ಒಳ್ಳೆಯದು. ಇದು ನನ್ನ ನೆಲ ಗುಲಾಬಿ ಗಿಡಗಳು. ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇವಾಗ ಈ ಕಿಟಕಿ ಖಾಲಿ ಉಂಟಲ್ಲ, ಇಲ್ಲಿ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದನ್ನೇ ಮಾಡಿ. ಹಾಗೂ ಇದು ನನ್ನ ಲಕ್ಕಿ ಬ್ಯಾಂಬು ಗಿಡ, ನೋಡಿ ಚೆನ್ನಾಗಿ ಬಂದಿದೆ. ಇದರ ಬೇರು ಎಲ್ಲ ನೋಡ್ಬೋದು ನೀವು, ನಾನು ಇದರಲ್ಲಿ ಇಟ್ಟಿದ್ದೀನಿ. ಓಕೆ, ಇದೆಲ್ಲ ನನ್ನ ಸಣ್ಣ ಸಣ್ಣ ಗಿಡಗಳು. ಇವಾಗ ನಾನಿಲ್ಲಿ ಬಿಯರ್ ಬಾಟಲ್ ತೊಗೊಂಡು ಬಂದಿದ್ದೀನಿ ನೋಡಿ. ಇದರಿಂದ ಏನಾದರೂ ಮಾಡೋಣ ಅಂಥೇಳಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ನನ್ನ ಮರ್ಯಾದೆ ತೆಗಿತೀಯ, ನಾನು ಕುಡಿತೀನಂತ ತೋರಿಸ್ತೀಯ ಎಲ್ಲರಿಗೆ, ಹಾಗೆ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ನಮ್ಮ ಕ್ರಿಶ್ಚಿಯನಲ್ಲಿ ಡ್ರಿಂಕ್ಸ್ ಮಾಡೋದು ನಾರ್ಮಲ್, ಹಾಗಂತೇಳಿ ನನ್ನ ಹಸ್ಬೆಂಡ್ ಡೈಲಿ ಡ್ರಿಂಕ್ಸ್ ಮಾಡಿ ಇದು ಮಾಡ್ತಾರಂತ ನಾನು ಹೇಳಲ್ಲ. ಅಪರೂಪ ಮಾಡೋದವರು, ಹೆಚ್ಚಾಗಿ ಸಂಡೇ ದಿನ ಅಥವಾ ಸ್ಯಾಟರ್ಡೆ ದಿನ. ಇಲ್ಲದಿದ್ದರೆ ಏನಾದರೂ ಸ್ಪೆಷಲ್ ಏನಾದರೂ ಇದ್ದರೆ ಆವತ್ತು ಮಾಡ್ತಾರೆ. ಇಲ್ಲಿ ನಾನು ನೋಡಿ ಇದಕ್ಕೆ ಪೇಪರ್ ಹಾಕಿ ಗಮ್ ಹಾಕಿ ಏನೇನೋ ಮಾಡ್ತಾಯಿದ್ದೀನಿ. ಹೇಳ್ತಾರಲ್ಲ, ಕೆಲಸ ಇಲ್ಲದ ಆಚಾರಿಗೆ ಗೊತ್ತಿರ್ಬೋದು ಸುಮಾರು ಜನರಿಗೆ ಈ ಗಾದೆ. ಅದನ್ನೇ ನಾನು ಇವಾಗ ಮಾಡ್ತಾಯಿದ್ದೀನಿ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಏನು ಒಂದು ಸಣ್ಣದು ಸಿಕ್ಕಿದರೆ ಸಾಕು, ಅದನ್ನೇ ಏನಾದರೂ ಮಾಡೋಣ ಅಂಥೇಳಿ ನೋಡಿ. ಈ ರೀತಿ ಗಿಡ ಹಾಕಲಿಕ್ಕಿದು, ಇದನ್ನು ನೀವು ಟ್ರೈ ಮಾಡ್ಬೋದು. ಯಾವುದೇ ವಸ್ತು ಬಿಸಾಡುವಂಥದ್ದಲ್ಲ, ಅದರಿಂದ ಏನಾದರೂ ಮಾಡ್ಬೋದು. ಕಸದಿಂದ ರಸ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಇದು ಇವಾಗದು ನನ್ನ ಅಭ್ಯಾಸ ಅಲ್ಲ, ಇದು ಸಣ್ಣಕ್ಕಿಂತಲೂ ನನ್ನ ಅಭ್ಯಾಸ. ಏನಾದರೂ ಮಾಡ್ತಾನೇ ಇರೋದು, ಅದಕ್ಕೆ ಪ್ರಸಂಗ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಓಕೆ, ನೋಡೋಣ ಇದು ಏನಾಗುತ್ತೆ ಅಂತ ಹೇಳಿ. ಲಾಸ್ಟಿಗೆ ನನ್ನ ಮಗನಿಗೆ ಇವಾಗ ನಾನು ಕೊಟ್ಟಿದ್ದೀನಿ. ಮಕ್ಕಳು ಕೂಡ ಮನೆಯಲ್ಲಿ ಬೋರ್ ಆಗ್ತಾರೆ, ಇಂಥದ್ದು ಪೇಂಟಿಂಗ್ ಎಲ್ಲ ಅವನಿಗೆ ತುಂಬ ಇಷ್ಟ. ಹಾಗಾಗಿ ನಾನು ಅವನಿಗೆ, ಸಣ್ಣ ಮಗನಿಗೆ ಕೊಟ್ಟಿದ್ದೀನಿ ಈ ಕೆಲಸ. ಯಾರಿಗೆ ಯಾವ ಕೆಲಸ ಇಷ್ಟ ಇರುತ್ತೆ ನೋಡಿ, ಆ ಕೆಲಸದಲ್ಲಿ ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಪಾಪ ಅವರಾದರೂ ಏನು ಮಾಡೋದು, ಅಜ್ಜಿ ಮನೆಗೆ ಹೋಗಲಿಕ್ಕಿಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡಲಿಕ್ಕಿಲ್ಲ, ಮನೆಯಲ್ಲೇ ಕೂತ್ಕೊಂಡಿರಿ ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಪೇಂಟ್ ಮಾಡ್ತಾ ಇದ್ದಾನೆ ಇವಾಗ.
ಓಕೆ, ನನ್ನ ಹಸ್ಬೆಂಡ್ ಸ್ವಲ್ಪ ಮಲಗಿದ್ದಾರೆ. ಇವಾಗ ಎದ್ದು ನೋಡಿದರೆ ಹೇಳ್ತಾರೆ, ಮನೆ ಫುಲ್ಲು ಕಾಡು ರೀತಿ ಮಾಡಿಡು, ಆಮೇಲೆ ನಾವೆಲ್ಲಿ ಇರುವುದು ಎಲ್ಲ ಗಿಡ ನೀವು ಮನೆಯೊಳಗೆ ಇಡು ಅಂತೇಳಿ ನೋಡಿ ಒಂದು ರಾಶಿ ಹಾಕಿಬಿಟ್ಟಿದ್ದೀನಿ. ತುಂಬ ಇಷ್ಟ ನನಗೆ, ಏನು ಮಾಡೋದು, ಏಕೋ ಗಿಡ ಅಂದರೆ ತುಂಬ ಇಷ್ಟ. ಕನಸಲ್ಲಿ ಕೂಡ ಕೆಲವೊಮ್ಮೆ ನನಗೆ ಗಿಡನೇ ಬರುತ್ತೆ. ತುಂಬ ಇಷ್ಟ ಎಲ್ಲ ಗಿಡವನ್ನು ಚೆನ್ನಾಗಿಡೋದಂದರೆ. ಇವಾಗ ನನ್ನ ಹಸ್ಬೆಂಡ್ ಎದ್ದು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮಧ್ಯಾಹ್ನ ಹೊತ್ತು ಆಗ್ತಾ ಬಂತು. ಸ್ವಲ್ಪ ಮೀನು ತಂದಿದ್ದರು, ಫ್ರೆಶ್ ಮೀನು ಇವಾಗ ಸಿಗ್ತಾ ಉಂಟು. ಸುಮಾರು ಟೈಮ್ ಆಯಿತು ನಾವು ಮೀನು ತಿನ್ನೋದೆ. ಅಂದರೆ ಅವತ್ತು ತಿಂದಿದ್ವಿ, ನಿಮಗೆ ಗೊತ್ತುಂಟು. ಆಮೇಲೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ, ಮಧ್ಯೆ ನಾನು ತೋರಿಸಿರಲಿಲ್ಲ. ಆದರೆ ಇವತ್ತು ಅವರು ಮೀನು ತಂದಿದ್ದಾರೆ, ಪೀಸ್ ಮಾಡಿ ತೊಗೊಂಡು ಬಂದಿದ್ದಾರೆ. ಫ್ರೆಶ್ ಮೀನು ಸಿಕ್ತು ಅಂತ ಹೇಳಿ ಅದೇ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು, ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇದರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಒಮ್ಮೆ ಮೀನು ಫ್ರೈ ಮಾಡಲಿಕ್ಕಿದ್ರೆ ಈ ರೀತಿ ಮಾಡಿ ನೀವು, ಉಳಿದದೆಲ್ಲ ಸೇಮ್. ಆದರೆ ಕಡಲೆ ಹಿಟ್ಟು ಸ್ವಲ್ಪ ನಾನು ಹಾಕಿದ್ದೀನಿ, ನೋಡ್ಬೋದು ನೀವು. ಓಕೆ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಂಬೆ ರಸ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹುಳಿ ಕೂಡ ಚೆನ್ನಾಗಾಗುತ್ತೆ. ಆದರೆ ಲಿಂಬೆ ರಸ ಸ್ವಲ್ಪ ಫ್ರೆಶ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ, ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗಾಗಿ ಲಿಂಬೆ ರಸವನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಬೇಗನೆ ಮೀನಿಗೆ ಮಸಾಲ ಹಾಕ್ತೀನಿ ನೋಡಿ. ಇಷ್ಟೇ ಹಾಕಲಿಕ್ಕೆ ನಾನು ಹೇಳಿದಾಗೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಆಮೇಲೆ ಮೀನು ಇದಕ್ಕೆ ಹಾಕಿದರೆ ಆಯಿತು. ಸುಮಾರು ಜನರ ಬಾಯಲ್ಲಿ ನೀರು ಬರ್ಬೋದು ಇವಾಗ, ಯಾಕೆಂದರೆ ಮೀನು ಅಪರೂಪ ಸಿಗ್ತಾ ಉಂಟು. ನಾನು ಅವತ್ತೆಲ್ಲ ಮಾಡಿದ್ದೆ, ಮಧ್ಯೆ ನಾನು ಹೆಚ್ಚಾಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತುಂಟ, ಇವಾಗ ಲಾಕ್ಡೌನ್ ಟೈಮ್ ಒಂದು ಕಡೆಯಿಂದ, ಇನ್ನೊಂದು ಕಡೆ ಯಾರಿಗೆ ಸಿಗೋದಿಲ್ಲ. ಸುಮ್ಮನೆ ತೋರಿಸಿ ಆಸೆ ಯಾರಿಗೂ ತರಿಸೋದು ಬೇಡ ಅಂತ ಹೇಳಿ ನಾನು ತೋರಿಸ್ತಿರ್ಲಿಲ್ಲ. ಆದರೆ ಇವಾಗ ಮೊನ್ನೆಯಿಂದ ಸ್ವಲ್ಪ ಮೀನಿನ ಪಾಮ್ ಕೇಳ್ತಾ ಉಂಟು. ಹಾಗಾಗಿ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಮೀನು ಮಸಾಲ ರೆಡಿ ಆಯಿತು. ಸ್ವಲ್ಪ ಹೊತ್ತಲ್ಲಿ ಇದನ್ನು ಫ್ರೈ ಮಾಡ್ತೀನಿ ಹಾಗೂ ಊಟವನ್ನು ಮಾಡ್ತೀನಿ. ನಾನು ಇಷ್ಟರಲ್ಲೇ ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರೂ ಬೇಸರ ಮಾಡಬೇಡಿ. ಹಾಯ್ ಹೇಳಲಿಲ್ಲ, ಬಾಯ್ ಹೇಳಲಿಲ್ಲ, ಏನು ಹೇಳಲಿಲ್ಲ, ಅವರು ಎಂಡ್ ಮಾಡಿದ್ರು ಅಂತ ಹೇಳಿ. ಸ್ವಲ್ಪ ಕೆಲಸದ ಉಂಟು, ಅದು ಇದು ಅಂತ ಹೇಳಿ ನಂದು ಬ್ಯುಸಿ ಇರ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ನಾಳೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಯಾರಿಗೆಲ್ಲ ನನ್ನ ವ್ಲಾಗ್ಸ್ ಇಷ್ಟ ನೋಡಿ ಅವರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿಡಿ. ಓಕೆ, ಇವಾಗ ಮೀನು ಫ್ರೈ ಮಾಡ್ತಾಯಿದ್ದೀನಿ. ಆಸೆ ಮಾಡಿಬಿಡಿ, ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಮೀನು ಸಿಗ್ಬೋದು ನೋಡಿ. ಇವಾಗ ಅಂದರೆ ಇದಕ್ಕೆ ಸಮುದ್ರಕ್ಕೆ ದೊಡ್ಡ ದೊಡ್ಡ ಬೋಟೆಲ್ಲ ಇಳಲಿಕ್ಕೆ ಬಿಡ್ತಾ ಇಲ್ಲ ಅಂತೆ, ದೋಣಿ ಮಾತ್ರ ಇಳಿತಾ ಉಂಟಂತೆ. ಹಾಗಾಗಿ ಮೀನು ಸ್ವಲ್ಪ ಕಮ್ಮಿ ಇರ್ಬೋದು. ಓಕೆ, ಚೆನ್ನಾಗಿ ಫ್ರೈ ಆಯಿತು ನೋಡಿದ್ರಲ್ಲ. ತುಂಬ ರೆಸಿಪೀಸ್ ನಾನು ಹಾಕ್ತಾ ಇರ್ತೀನಿ ಲಾಕ್ಡೌನಲ್ಲಿ ಈಸಿ ಆಗುವಂಥದ್ದು. ಹಾಗಾಗಿ ನನ್ನ ರೆಸಿಪಿ ಚಾನಲ್ ಒಮ್ಮೆ ನೀವು ಪ್ಲೀಸ್ ಯಾರು ವಿಸಿಟ್ ಮಾಡಲಿಲ್ಲ ನೋಡಿ, ಅವರು ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಬೇಲ್ಪುರಿ, ಮಸಾಲೆ ಪುರಿ, ಬೇಲ್ಪುರಿ ಹಾಕಲಿಲ್ಲ ಸಾರಿ, ಮಸಾಲೆ ಪುರಿ, ಪಾನಿಪುರಿ, ಅದು ಪೂರಿ ಇದು ಪೂರಿ ಅಂತೆಲ್ಲ ಹಾಕಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಸಾಸ್ ಎಲ್ಲ ಇಲ್ಲದಿದ್ದರೂ ಸಿಂಪಲಾಗಿ ಮಾಡುವಂಥದ್ದು ನಾನು ಹಾಕಿದ್ದೀನಿ. ಓಕೆ, ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಿದ್ದೀನಿ. ಇನ್ನು ನಾವು ಊಟ ಮಾಡ್ತೀವಿ. ಸೊಪ್ಪಿನ ಪಲ್ಯ ನಾನು ತೋರಿಸ್ಲಿಲ್ಲ, ನಾರ್ಮಲ್ ನಾನು ಮಾಡಿದ್ದೀನಿ. ಇನ್ನೊಮ್ಮೆ ಏನಾದರೂ ಸ್ಪೆಷಲ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ. ಟೇಕ್ ಕೇರ್, ಬಾಯ್ ಬಾಯ್.